ಮೇಡಮ್, ನಂದೊಂದು ಪ್ರಶ್ನೆ ಇದೆ. ಈಗ ಇವೇನು ಮಹಾಕಾವ್ಯಗಳು, ರಾಮಾಯಣ, ಮಹಾಭಾರತ, ಅವೆಲ್ಲ ಸುಳ್ಳು, ನಡೆದೇ ಇಲ್ಲ, ಬೋಗಸು ಅಂತ ಹೇಳ್ತಾರಲ್ಲ, ಅದ್ರ ಬಗ್ಗೆ ಏನ್ ನಿಮ್ಮ ಅಭಿಪ್ರಾಯ? ನಡೆದಿದೆ ಅಂದ್ರೆ ನಡೆದಿದೆ, ನಡೆದಿಲ್ಲ ಅಂದ್ರೆ ನಡೆದಿಲ್ಲ. ಅದ್ರ ಬಗ್ಗೆ ನಾವು ಪ್ರಶ್ನಿಸೋದು ಬೇಡ. ಯಾಕೆ ಗೊತ್ತಾ, ಕೆಲವೊಂದ್ಸಲ ಈಗ ಅದನ್ನ ಜಿಜ್ಞಾಸೆ ಮಾಡಿ ಏನೂ ಅವಶ್ಯಕತೆ ಇಲ್ಲ. ನನಗೆ ಎಷ್ಟು ಲಾಭ ಆಗ್ತಿದೆ ಅಷ್ಟನ್ನೇ ನಾನು ತಗೊಳ್ಳೋದು. ಈಗ ನೋಡಿ, ನಾನು ಅನ್ಕೊಳ್ಳೋದು ಕೃಷ್ಣ ಹುಟ್ಟಿದ್ನಾ ಇಲ್ವಾ, ಅದು ಕಟ್ಟುಕತೆಯ, ಅದೆಲ್ಲವೂ ಬೇಡ. ನಾನು ಅನ್ನೋದೇನು ಗೊತ್ತಾ, ನನಗೆ ಕೃಷ್ಣ ಈಗ ಭಗವದ್ಗೀತೆಯಲ್ಲಿ ಏನೇನು ಹೇಳಿದ್ದಾರೆ ಅದನ್ನ ಅಳವಡಿಸ್ಕೊಳ್ಳೋಕ್ಕೆ ನಾನು ನಿಂತ್ಕೊಳ್ಬೇಕು, ಅಷ್ಟೇ ಬೇಕು. ಈಗ ಕೃಷ್ಣ ಹುಟ್ಟಿದ್ನಾ ಇಲ್ವಾ, ಅವನು ನಮ್ಮನ್ನು ನೋಡೋಕ್ಕಾಗತ್ತಾ, ಅದು ಆಗೋದಿಲ್ಲ. ನೋಡೋಕ್ಕಾಗುತ್ತೋ ಬಿಡುತ್ತೋ ಅದನ್ನು ಇಟ್ಕೊಂಡು ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ನನಗೆ ಭಗವಂತ ಅಥವಾ ಕೃಷ್ಣ ಬುಕ್ ಬರೆದಿರೋ ಭಗವದ್ಗೀತೆ ಅಂತ ಹೇಳ್ತಾರಲ್ಲ, ಅವನು ಬೋಧಿಸಿದ್ದು ಅರ್ಜುನನಿಗೆ ಅಂತ, ಅದರಿಂದ ಉಪಯೋಗ. ಯಾಕೆ ಅಂತ ಹೇಳ್ತೀನಿ. ಕೃಷ್ಣ ಹೇಳೋದು ಒಂದೊಂದನ್ನು ನಾನು ತಗೊಳ್ಳೋದು, ಹೀ ಈಸ್ ಮೈ ಲವರ್ ಬಾಯ್ ಅಂತೀನಿ. ನಾನು ತಗೊಳ್ಳೋದು ಅವನನ್ನು ಭಗವಂತ ಅಂತಲೂ ತಗೊಳ್ಬೇಡಿ. ಹೀ ಈಸ್ ಮೈ ಗುರು ಅಂತ ತಗೊಳ್ಳಿ, ಹೀ ಈಸ್ ಮೈ ಬ್ರದರ್ ಅಂತ ತಗೊಳ್ಳಿ, ಹೀ ಈಸ್ ಮೈ ಅಡ್ವೈಸರ್ ಅಂತ ತಗೊಳ್ಳಿ, ಹೀ ಈಸ್ ಮೈ ಟೀಚರ್ ಅಂತ ತಗೊಳ್ಳಿ. ಈ ಎಲ್ಲವುದು ಈಗ ನಾನು ಅಂತೀನಲ್ಲ, ಕೆಲವೊಂದ್ಸಲ ಯೂಶಲಿ ಈಗ ನಾವು ಹೆಂಗೆ ಗೊತ್ತಾ, ನಮ್ಮ ಲವರ್ ಆದರೆ ಅಥವಾ ನನ್ನ ಪ್ರೀತಿಸೋನಾದರೆ ಅವ್ನು ಹೇಳಿದ್ದೆಲ್ಲವನ್ನು ಅದು ತಪ್ಪೇ ಇರ್ಬೋದು, ನಾನು ಎಸ್ ಅಂತೀನಲ್ಲ, ಹಾಗೆ ತಗೊಳ್ತಾ ಹೋದಾಗ ನೀ ಆ ಗಟ್ಟಿಯಾಗಿ ಇಟ್ಕೊಳಕ್ಕಾಗತ್ತೆ. ಅಥವಾ ಈಗ ನೀವು ಅವನು ನನ್ನ ಗುರು ಅಂದರೆ ಟೀಚರ್ ಹೇಳಿದ್ನ ಕಲೀಲಿಕ್ಕೆ ರೆಡಿ ಆಗ್ತೀವಿ. ಹೀಗೆ ತಗೊಳ್ಳಿ. ನಾನು ಯಾವತ್ತಿಗೂ ಅಷ್ಟೇ, ನಾನು ಕೃಷ್ಣನ ತಗೊಳ್ಳೋದೇ ಹಾಗೆ. ನಾನು ಅವನಿಗೆ ದೇವರು ಅನ್ನೋದು ಬೇಡ, ದೇವರು ಅಂತ ಪೂಜಿಸೋದು ಬೇಡ. ಬಟ್ ಅವನು ಹೇಳುವ ರೀತಿ ಇದೆಯಲ್ಲ, ಅವನನ್ನು ನಾನು ಯಾವಾಗಲೂ ಅಂತೀನಿ, ಹೀ ಈಸ್ ಎ ಮಾಸ್ಟರ್ ಆಫ್ ಬಿಸ್ನೆಸ್ ಅಂತ, ಹೀ ಈಸ್ ಮಾಸ್ಟರ್ ಆಫ್ ಲೈಫ್ ಸ್ಟೈಲ್ ಅಂತ ಹೇಳಿ, ಹೀ ಈಸ್ ಮಾಸ್ಟರ್ ಆಫ್ ಸ್ಪಿರಿಚುವಲ್ ಥಾಟ್. ಈ ಥರದ್ದು ಭಗವಂತನ ಕನೆಕ್ಟ್ ಮಾಡ್ಕೊಳ್ಳೋಕ್ಕೂ ಆಗುತ್ತೆ, ವಿದ್ಯೆ ಕಲೀಲಿಕ್ಕೂ ಆಗುತ್ತೆ, ಅಥವಾ ನಾನು ಬೆಳವಣಿಗೆ ಆಗ್ಲಿಕ್ಕಾಗತ್ತೆ. ನಾನು ಬಿಸ್ನೆಸ್ ಹೇಗೆ ಮಾಡಬೇಕು, ಬಿಸ್ನೆಸ್ ಮಾಡುವವರು ತುಂಬ ಜನ ಅನ್ಕೋತಾರೆ, ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು. ಅದನ್ನೇ ಹೇಳ್ತಾನೆ, ಯಾವತ್ತಿಗೂ ನೀನು ಅದ್ರ ಬಗ್ಗೆ ರಿಸಲ್ಟದ ಬಗ್ಗೆ ಮಾತಾಡಬೇಡ, ನೀನು ಮಾಡುವ ಕೆಲಸ ಮಾಡು, ಮತ್ತೆಲ್ಲವೂ ನನಗೆ ಬಿಡು ಅಂತ ಹೇಳ್ತಾನೆ ಭಗವದ್ಗೀತೆಯಲ್ಲಿ. ಅವಾಗ ನಮ್ಗನ್ಸುತ್ತೆ, ರಿಸಲ್ಟ್ ಇಲ್ದಲ್ಲೇ ಕೆಲಸ ಮಾಡ್ಲಿಕ್ಕಾಗತ್ತಪ್ಪ ಅಂತ ಅನ್ಸುತ್ತೆ. ಯಾಕೆ ಅಂದರೆ ಅವನು ಹೇಳೋದು, ರಿಸಲ್ಟ್ ನನಗೆ ಬಿಡು ಅಂತ ಅಂದರೆ ಸೋ ಮೆನಿ ಥಿಂಗ್ಸ್ ಇನ್ವಾಲ್ವ್ಡ್ ಇನ್ ದ್ಯಾಟ್. ಈಗ ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಇದು ಸಮ್ಮರ್ ಸೀಸನ್ನಲ್ಲಿ ಯಾವುದೋ ಚಳಿಗೆ ಪ್ರದೇಶದಲ್ಲಿ ಯೂಸ್ ಮಾಡುವಂಥದ್ದನ್ನು ಯೂಸ್ ಮಾಡಿದರೆ ಅದು ವರ್ಕೌಟ್ ಆಗೋದಿಲ್ಲ. ಅಥವಾ ನಾನು ಈ ಸೀಸನ್ ಬಿಟ್ಟು ಬೇರೆ ಸೀಸನ್ದು ಮಾಡಿದ್ರೆ ಆಗೋದಿಲ್ಲ. ಹಾಗಾಗಿ ನೀನು ಬಿಸ್ನೆಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡು, ಮಿಕ್ಕದನ್ನ ರಿಸಲ್ಟ್ ನಾನು ಕೊಡ್ತೇನೆ. ಹಾಗಾಗಿ ನನ್ನ ಪಾಯಿಂಟ್ ಮೇಜರ್ ಕಾನ್ಸಂಟ್ರೇಷನ್ನು, ಇದು ಸಮ್ಮರಿಗೆ ಸೇಲ್ ಆಗುತ್ತಾ, ಸಮ್ಮರಿಗೆ ಕೊಂಡ್ಕೊಳ್ಳೋರು ಇರ್ತಾರಾ, ಈ ಏರಿಯಾದಲ್ಲಿ ಈ ಪ್ರಾಡಕ್ಟನ್ನು ಯೂಸ್ ಮಾಡೋರು ಇದ್ದಾರಾ. ಈಗ ನನಗೇನು ಗೊತ್ತಾ, ಒಂದು ಹಿಂದೂ ಜನಾಂಗ ಒಂದು ಕಡೆ ಇದ್ದಾರೆ ಅಂದ್ಕೊಳ್ಳಿ, ಒಂದು 10-15 ಅಥವಾ ಒಂದು ಸಮಾವೇಶನೇ ನಡೀತಾ ಇದೆ, ಅಲ್ಲಿ ಹೋಗಿ ಬುರ್ಕ ಮಾರಿದ್ರಾಗತ್ತಾ? ಇಲ್ಲ. ಯಾಕೆಂದರೆ ನಾವು ಬುರ್ಕ ಹಾಕೊಳ್ಳೋದಿಲ್ಲ. ಅದೇ ಮುಸ್ಲಿಂ ಜನಾಂಗದ ಒಂದು ಸಮಾವೇಶ ಇರುತ್ತೆ, ಅಥವಾ ಅದು ಒಂದು ಮೇಳ ಇರುತ್ತೆ, ಅಲ್ಲಿ ನೀವು ಬುರ್ಕ ತೊಗೊಂಡು ಹೋಗಿ ಸೇಲ್ ಮಾಡಿದ್ರೆ ಅದು ಸೇಲ್ ಆಗುತ್ತೆ. ಹಾಗಾಗಿ ನೀನು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಏನು ಮಾಡಬೇಕು, ಯಾವಾಗ ಮಾಡಬೇಕು, ಎಲ್ಲಿಗೆ ಸರಿ, ಯಾವುದಕ್ಕೆ ಸರಿ, ಅದನ್ನು ಕಾನ್ಸಂಟ್ರೇಟ್ ಮಾಡುವಂತ ಕೃಷ್ಣ ಹೇಳಿದ್ದು. ಅಂದರೆ ಯು ವರ್ಕ್ ವಾಟ್ ಈಸ್ ರೈಟ್ ಆ್ಯಂಡ್ ವಾಟ್ ಈಸ್ ರಾಂಗ್. ರಿಸಲ್ಟ್ ಬರೋದು ನಾನು ಮಾಡ್ತೀನಿ ಅಂದರೆ, ಇಫ್ ಯು ಥಿಂಕ್ ಅಬೌಟ್ ರಿಸಲ್ಟ್, ಸೇಲ್ ಆಗುತ್ತಾ ಇಲ್ವಾ ಅನ್ನೋದೇ ಯೋಚನೆ ಮಾಡ್ತಾ ಇದ್ರೆ, ನಾನು ಹೋದರೆ ಆಗುತ್ತಾ ಇಲ್ವಾ ಅನ್ನೋದಕ್ಕಿಂತ, ನೀನು ಈ ಸೀಸನ್ನು ಅಥವಾ ಎಲ್ಲಿ ಹೋಗ್ತಿದ್ದೀನಿ, ಪ್ರದೇಶ ಏನು, ಇವೆಲ್ಲವನ್ನು ಇದನ್ನು ಕಾನ್ಸಂಟ್ರೇಟ್ ಮಾಡು ಅಂತ ಹೇಳೋದು. ಅದನ್ನು ಬಿಟ್ಬಿಟ್ಟು ರಿಸಲ್ಟ್ ನೋಡ್ಬೇಡ ಅಂತಾನೆ ಅದು ಹೆಂಗೆ ತೊಗೊಳಕ್ಕಾಗತ್ತೆ ಅಂತ ತುಂಬ ಜನ ನನಗೆ, ಈವನ್ ನನ್ನ ಸ್ಟೂಡೆಂಟ್ಸು ಕೇಳ್ತಾರೆ, ಮೇಡಮ್ ವಿತೌಟ್ ರಿಸಲ್ಟ್ ಹೌ ವಿ ಕ್ಯಾನ್ ಥಿಂಕ್ ಅಬೌಟ್ ಎಕ್ಸಾಮ್ ಮೇಡಮ್. ಎಕ್ಸಾಮ್ ಬರೆಯೋದು ನೋಡಪ್ಪ, ಓದು ಫಸ್ಟು, ಆಮೇಲೆ ಎಕ್ಸಾಮ್ ಬರಿ, ಅದಾದಮೇಲೆ ರಿಸಲ್ಟ್ ಏನು ಬರುತ್ತೆ ಅದು 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 ಆಗತ್ತೆ. ನೀನು ಒಳ್ಳೇದೇ ಮಾಡಿದರೆ ಒಳ್ಳೇದೇ ಬರುತ್ತೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದೇ ಬರುತ್ತೆ, ಇಷ್ಟೇ ರಿಸಲ್ಟ್. ಅದನ್ನು ಹೇಳಕ್ಕೆ ಹೋಗಿರೋದು. ಬಟ್ ನಾವು ಅನಾಲಿಸಿಸ್ ಮಾಡೋದೇನು ಗೊತ್ತಾ, ನಮಗೆ ತುಂಬ ಸಲ ವಿತಂಡವಾದಗಳಲ್ಲೇ ಜಾಸ್ತಿ ಕಾಲ ಕಳೀತಿದ್ದೀವಿ. ವಾದ ಮಾಡ್ತಿಲ್ಲ, ವಾದ ಅವಶ್ಯಕತೆ, ಬಟ್ ವಿತಂಡವಾದ ಅವಶ್ಯಕತೆ ಇಲ್ಲ. ಅಂದ್ರೆ ಋತುಮಾನಕ್ಕೆ, ಕಾಲಕ್ಕೆ ನಿನ್ನ ಯೋಚನೆಗಳನ್ನ ನೀನ್ ಬದಲಾಯಿಸ್ಕೊಂಡಿರು.
ಹೌದು ಹೌದು. ಅದಕ್ಕೆ ಈಗೇನು ಗೊತ್ತಾ, ಕೆಲವೊಂದ್ಸಲ ಹೇಳ್ತಾರೆ ಆವಾಗ ಈಗ ಕೌಟಿಲ್ಯನ ಅರ್ಥಶಾಸ್ತ್ರ ಯಾವತ್ತಿಗೂ ಚಾಲ್ತಿಲಿದೆ. ಯಾಕೆ ಗೊತ್ತಾ, ಅವ್ನು ಹೇಳೋದೇನು ಗೊತ್ತಾ, ನೀನು ಈ ಕಾಲದಲ್ಲಿ ಇರುವ, ಈಗ ಅವನು ಹೇಳಿರ್ತಾನೆ ಅಂದ್ರೆ ಈ ಮಡಿಕೆಯನ್ನ ಇಟ್ಕೊಂಡು ಮಾಡು ಅಂತ ಹೇಳ್ತಾನೆ ಅನ್ಕೊಳ್ಳಿ, ಒಂದು ಎಕ್ಸಾಂಪಲ್. ಆ ಕಾಲದಲ್ಲಿ ಮಡಿಕೆ ಇತ್ತು, ಈಗ ಇಲ್ಲಿ ಮಡಿಕೆಗಳು ಸಿಗುದಿಲ್ಲ, ಹಾಗಾಗಿ ತಪ್ಲೆಗೆ ಹೆಂಗೆ ಅಡ್ಜಸ್ಟ್ ಆಗ್ತದೆ ಅದನ್ನ ನೋಡ್ಕೊಳ್ಳಿ. ಈಗ ನಾನು ಮಡ್ಕೆನೇ ಹುಡ್ಕೊಂಡು ಮಾಡೋದು, ಅವ್ನು ಹೇಳಿದ ಅವತ್ತಿನ ಕಾಂಟೆಸ್ಟಿಗೆ ಅದು. ಇವತ್ತು ಏನಿದೆ ನಿಮ್ಮಲ್ಲಿ, ಅದನ್ನ ತಪ್ಪಲೆ ಸ್ಟೀಲಿನ ಪಾತ್ರೆನೇ ಆಗಲಿ ಏನೇ ಆಗಲಿ ಅದನ್ನ ಯೂಸ್ ಮಾಡ್ಕೊಳ್ಳಿ. ಅದನ್ನ ಯೂಸ್ ಮಾಡ್ಕೊಂಡು ಹೆಂಗೆ ಅಂದ್ರೆ, ನನ್ನ ಹೇಳೋದು ನಾವು ಏನೋ ಅಲ್ಲೊಂದು ಹೇಳಿದ್ರು ಅದನ್ನೇ ಚಾಚು ತಪ್ಪಬೇಕಾಗಿಲ್ಲ. ಬಟ್ ಅವತ್ತಿನ ದಿವಸ ಹೇಗಿತ್ತು, ಅವತ್ತು ಹೇಳ್ತಿದ್ರು ನೀನು ದೂರ ಪಯಣಕ್ಕೆ ಹೋಗುವಾಗ ಸಮುದ್ರ ದಾಟಬೇಡ ಇದೆಲ್ಲವೂ ಹೇಳ್ತಿದ್ರು. ಯಾಕೆ ಸಮುದ್ರ ದಾಟಬೇಡ ಅಂತ ಹೇಳ್ತಿದ್ದದ್ದು? ಬಿಕಾಸ್ ಸಮುದ್ರಕ್ಕೆ ಹೋಗುವಾಗ ಅಂದ್ರೆ ಇದು ನೆರೆಗಳು ಬರುತ್ತೆ, ಅಥವಾ ಮಳೆಗಾಲ ಇದ್ರೆ ನೀನು ಮುಳುಗಿ ಹೋಗ್ಬಿಡ್ತಾ, ಇವೆಲ್ಲವುದಕ್ಕೂ ಒಂದಷ್ಟು ಬ್ಯಾರಿಕೇಡ್ ಹಾಕಿದ್ರು. ಇವತ್ತು ಹಾಗೇನಿಲ್ಲ, ನಾವು ಸಮುದ್ರದ ಮೇಲೆ ಹೋಗಲ್ಲ, ಅದ್ರ ಮೇಲೆ ಹಾರಿ ಹೋಗ್ತಿದ್ದೀವಿ. ಹಾಗಾಗಿ ಇವತ್ತು ದಿವಸ ನೋಡ್ಬಿಡ್ತೀವಿ, ಒಂದು ಅಮೆರಿಕಾಗೆ ಹೋಗೋದು ಇವತ್ತು ಹೋಗಿರ್ತಾರೆ, ಇನ್ನು 4 ದಿವಸಕ್ಕೆ ಮನೆಗೆ ಬಂದಿರ್ತಾರೆ. ಇವತ್ತು ಬಾಂಬೆಗೆಲ್ಲ ಬೆಳಗ್ಗೆ ಹೋಗಿ ಸಂಜೆ ಬರ್ತಿದ್ದಾರೆ. ಹಾಗೇನಿಲ್ಲ, ನಾವು ಹೆಂಗೆ ಕಾಲಘಟ್ಟದಲ್ಲಿ ನಾವು ತಗೊಳ್ಬೇಕು. ಸೇಮ್ ಎಕ್ಸಾಂಪಲ್ ತಗೊಳಕ್ಕಾಗಲ್ಲ, ಕಂಟೆಂಟ್ ಈಸ್ ಸೇಮ್, ಬಟ್ ವಿ ಶುಡ್ ಚೇಂಜ್ ದ ಅಪ್ಲೈ ಮಾಡ್ಕೋಬೇಕು. ಸಿಚುಯೇಷನ್ ತಕ್ಕಂತೆ ನಾವು ಬದಲಾವಣೆಗಳನ್ನು ತಂದ್ಕೋಬೇಕಾಗಿದೆ. ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.